ಬ್ಯಾಂಕ್ನಾಗ ಬತ್ತಿದ್ದೇನ ಪಾಪ. ಅಕೌಂಟ್ನಾಗೆ ದುಡ್ಡು ಇತ್ತಲ್ಲ ಒಂದಿಟ್ಟು ಹೋಗಿ ಬಾಂಡ್ ಮಾಡ್ಸೋ ಇಕ್ಕಾನ ಅಂತ. ಅಕೌಂಟ್ನಾಗಿದ್ರೆ ಒಟ್ಟು ಇಲ್ಲದ್ದೆಲ್ಲ ಅಥವಾ ಅಂದರೆ ಅದಕ್ಕೇನೆ ಒಂದು 2 ಲಕ್ಷ ಇತ್ತು. ನಾನು ಬಾಂಡ್ ಮಾಡ್ಸೋಣ ಅಂತ ಇದ್ದೀನಿ. ಬಾಂಡ್ ಮಾಡಿಸ್ಬಿಟ್ರೆ ಅಲ್ಲಿರುತ್ತೆ ಬಡ್ಡಿನಾದರೂ ಕೊಡ್ತಾರೆ ಡೆಪಾಸಿಟ್ ಮಾಡಿರಿ ಅಂತ ಇದ್ದೀನಪ್ಪ. ಅದಕ್ಕೆ ಡೆಪಾಸಿಟ್ ಮಾಡ್ತೀನಿ. ನೀ ಟೈಮ್ ಇಲ್ಲಲ್ಲಮ್ಮ, ನನ್ನ ಕೆಲ್ಸಕ್ಕೆ ಬೇರೆ ಹೋಗಬೇಕು, ಟೈಮ್ ಇಲ್ಲ. ನೀನು ನೀನೇ ಹೋಗು, ಹೋದರೆ ಅಲ್ಲೇ ಮಾಡಿಕೊಡ್ತಾರೆ. ನೀನೇ ಹೋಗ್ಬಿಟ್ಟು ನನಗೆ ಹಿಂಗೆ ಬಾಂಡ್ ಮಾಡಿಕೊಡ್ರಿ, 2 ಲಕ್ಷ ನಾನು ಡೆಪಾಸಿಟ್ ಮಾಡ್ತೀನಿ ಅಂತ ಕೇಳಿದರೆ ಅವರೇ ಬ್ಯಾಂಕ್ನವರೇನೇ ಮಾಡಿಕೊಡ್ತಾರೆ. ನಾನು ಭೂಮಮ್ಮನ ಕೇಳಿದೆ, ಅದು ಕೆಲ್ಸಕ್ಕೆ ಹೋಗುತ್ತೆ ಪಾಪ, ಯಾಸನು ಕೆಲ್ಸಕ್ಕೆ ಹೋಗ್ತಾನೆ, ಅದಕ್ಕೆ ನೀನೇನೋ ಗೊತ್ತಿದ್ದೇನೋ ಅಂತ. ಅಲ್ಲಿ ಬೆಳಗ್ಗೆ 11 ಗಂಟೆ 11:30 ಹೋದರೆ ಜನ ಅಂದರೆ ಜನ ಇರ್ತಾರೆ. ಆ ಟೈಮ್ನಾಗ ಏನೂ ಮಾಡ್ಸೋಕ್ಕಾಗಲ್ಲ ನನಗೆ. ನಾನು ಅಲ್ಲೇ ಡ್ಯೂಟಿಗೆ ಹೋಗಬೇಕು, ನನಗೆ ಬರೋಕ್ಕಾಗಲ್ಲ. ರಂಜು ಇರ್ತಾಳೆ, ರಂಜುನ ಕರ್ಕೊಂಡು ಹೋಗ್ತೀಯ? ಹೇಳ್ತೀನಿ ಅವಳಿಗೆ. ಬೇಡಪ್ಪ ಸ್ವಾಮಿ, ನಾನೇ ಹೋಗ್ತೀನಿ ಬಿಡು, ಯಾರನ್ನ ಕರ್ಕೊಂಡು. ಎಲ್ಲಿರಿ? ಅಮ್ಮಂದು ಸ್ವಲ್ಪ ಫಿಕ್ಸೆಡ್ ಮಾಡುತ್ತಂತೆ ದುಡ್ಡ, ಬಾಂಡ್ ಮಾಡಿಸುತ್ತಂತೆ. ಹೋಗ್ಬಿಟ್ಟು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಅಮ್ಮನ ಜೊತೆಗೆ ಸ್ವಲ್ಪ ಹೇಳು. ಅಮ್ಮ ಒಂದೇ ಹೋಗಲ್ಲ, ಅದಕ್ಕೇ ಹೋಗಿ ಅಮ್ಮನ ಹೆಸ್ರನಾಗ ಹಂಗೆ ಅಕೌಂಟ್ನಾಗ್ಲದ್ದು ಹಂಗೆ ಇಕ್ಕಂಗೆ ಮಾಡು. ಸರಿ ಆಯ್ತು ರೀ, ಕರ್ಕೊಂಡು ಹೋಗ್ತೀನಿ ಬಿಡ್ರಿ. ಕಳ್ಕೊಂಬದು ಏನೈತೆ ಅದ್ರಾಗೆ, ಹೋಗತ್ತಾನೆ ಅಕೌಂಟ್ನಾಗ ಏನು ಅದ್ರಾಗೇನತ್ತೆ. ನಾನು ಏನು ಮೋಸ ಮಾಡೋಕ್ಕೆ ಬರಲ್ಲ ನಿನಗೆ, ಸರಿನಾ? ಏನು ಮೋಸ ಮಾಡೋಕ್ಕೆ ಅದ್ರಾಗ ಬರೋದೇ ಇಲ್ಲ. ನಾನು ಹೇಳ್ತೀನಿ, ನಮ್ಮ ಅತ್ತೆ ಅಕೌಂಟಲ್ಲಿ ದುಡ್ಡಿದೆ, ಅದನ್ನು ಡೆಪಾಸಿಟ್ ಮಾಡಿರಿ ಅಂತಂದರೆ ಮಾಡ್ತಾರೆ ಅಷ್ಟೇ. ಒಂದು ಫಾರಮ್ ಕೊಡ್ತಾರೆ, ಫಾರಮಿಗೆ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ತುಂಬಿ ಕೊಡೋದು ಅಷ್ಟೇ. ದುಡ್ಡು ಬಿಡಿಸ್ಕೊಂಬಂದ್ರೆ ಬಿಡಪ್ಪ ಅನ್ಬೋದು. ನೀನು ನಂಬಲ್ಲ ಅಂಬೋದು ನನ್ನ ಗೊತ್ತು ಕಾಣತ್ತೆ. ನೀನು ನಂಬಲ್ಲ ನನ್ನ, ಎಷ್ಟೇ ಆಗಲಿ ನೀನು ನನ್ನ ನಂಬಲ್ಲ ಅಂಬೋದು ಗೊತ್ತು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅಲ್ಲ ಆಮೇಲೆ ಯಾಕೆ ಬೇಕು ಒಟ್ಟು ಯಾರನ್ನೂ ನಂಬಕ್ಕಾಗಲ್ಲ. ಈಗ ಬರೀ ಮೋಸ ಅಂತ ಯಾರನ್ನೂ ನಂಬಕ್ಕಾಗಲ್ಲ. ಆಮೇಲೆ ಎಲ್ಲ ಸಮಾಸ ಮಕ್ಕಳು ತಿನ್ನಂಗಲ್ಲ, ಮರಿ ತಿನ್ನಂಗಲ್ಲ. ಆಮೇಲೆ ಯಾರನ್ನ ಕಂಡಾರ ಪಾಲ್ ಆದರೆ ಎಲ್ಲ ಸಮಾಸ ಮಂಗಾಗುತ್ತೆ. ಅದಕ್ಕೇನೆ ನಾನು ಯಾರಿಗೂ ಕೊಡ್ದಂಗೆ, ಅದಕ್ಕೇನೆ ನಾಳೆನೆ ಇನ್ನೊಂದು 2 ಲಕ್ಷ ಯಾರು ಕೊಡಬೇಕು ಐತೆ, ಅದನ್ನು ಡೆಪಾಸಿಟ್ ಮಾಡಿ ಇಕ್ಕೊಂಬ್ತೀನಿ. ನಮ್ಮ ಕಷ್ಟ ಕಾಲದಕ್ಕೆ ಯಾರಿಗಾನ ಆಗುತ್ತೆ. ಇಬ್ಬರಾಳೆ 2 ಲಕ್ಷ ತಾಂತಾರವಾಗ. ಕರ್ಕೊಂಡೋಗು ರಂಜು. ಅಮ್ಮ ಅದ್ರಾಗ ಏನು ಮೋಸ ಮಾಡೋಕ್ಕೆ ಬರಲ್ಲ. ಕರ್ಕೊಂಡೋಗ್ಬಿಟ್ಟು ರಂಜನ್ ಕರ್ಕೊಂಡೋಗಿ ಒಂದು ಎಷ್ಟು ವರ್ಷಕ್ಕೆ ಫಿಕ್ಸೆಡ್ ಮಾಡಿಸ್ತೀಯಮ್ಮ? ಶಾನೆ ವರ್ಷಕ್ಕೆ ಮಾಡ್ತೀನಿ ಬಿಡು ಪಾಪ, ಅದನ್ನೇ ಬಿಡಿಸ್ಕೊಂಬಂಗಿಲ್ಲ ಏನಿಲ್ಲ. ಅದಕ್ಕೆ ಶಾನೆ ವರ್ಷಕ್ಕೆ ಮಾಡಿಸ್ತೀನಿ. ಹಂಗೆ ಮಾಡು, ಮತ್ತೆ ಒಂದು 10 ವರ್ಷಕ್ಕೆ ಮಾಡಿಸು. ಒಂದು 10 ವರ್ಷಕ್ಕೆ ಮಾಡಿಸಿ ಅಲ್ಲೇ ಅಕೌಂಟ್ನಾಗದೇ ಇರೋದಲ್ಲ, ಹಂಗೆ ಅವ್ರು ಅದನ್ನೇ ಡೆಪಾಸಿಟ್ ಮಾಡ್ತಾರೆ. ಏನು ಮಾಡೋಕ್ಕೆ ಬರಲ್ಲ ಅದ್ರಾಗೆ. ರಂಜು ಆಗಲಿ ಹೇಳೋ, ನಿನ್ನ ದುಡ್ಡು ಏನು ಮಾಡೋಕ್ಕೆ ಬರಲ್ಲ. ಯಾಕಂದರೆ ಬ್ಯಾಂಕಲ್ಲಿ ಆ ರೀತಿ ಏನೂ ಮೋಸ ಇಲ್ಲ, ಮೋಸ ಮಾಡೋಕ್ಕೆ ಬರಲ್ಲ. ಅದಕ್ಕಾಗಿನ ಹೋಗ್ಬಿಟ್ಟು ಎಲ್ಲನ ತಿಳ್ಕ. ಅವ್ರನ್ನ ಕೇಳಿದ್ರೆ ಎಲ್ಲ ಹೇಳ್ತಾರೆ. ಸರಿ ಹಂಗೆ ಮಾಡ್ತೀನಿ ಹೇಳು. ಇವಳನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲೇನು ಏನು ಮಾಡೋಕ್ಕೆ ಬರಲ್ವಲ್ಲ, ಅವ್ರಿಗೆ ಹೇಳ್ತೀನಿ. ಅದೇ ಒಂದಿಟ್ಟು ಬರ್ಕೊಡ್ಬೇಕು ಫಾರಮ್ನಾಗ, ಅಲ್ಲ ಬರ್ಕೊಟ್ರೆ ಸಾಕು. ಅದೇನಮ್ಮ, ಇವಳು ಏನೂ ಮಾಡೋಕ್ಕೆ ಬರಲ್ಲ, ಯಾರು ಏನೂ ಮೋಸ ಮಾಡೋಕ್ಕೆ ಬರಲ್ಲ. ಈಗ ಭೂಮಿ ಆದರೂ ಬರಲಿ, ರಂಜಿ ಆಗಲಿ ಬರಲಿ, ಯಾರು ಏನೂ ಮಾಡೋಕ್ಕಾಗಲ್ಲ. ಇವಾಗ ನಿಮ್ಗೇನು ಅಕೌಂಟ್ನಾಗ ಐತೆ ಅದನ್ನೊಂದು ಅವರು ರೆಡಿ ಮಾಡಿ ಕೊಡ್ತಾರೆ. ಹೆಂಗನಾಗಲಿ, ನೀನೇನೇನು ಮನಸ್ಸಿನಾಗೆ ರಂಜು ಬಂದ್ಲು ಅವಳು ಏನು ಮಾಡಿದ್ಲು ಏನೋ ಅದೆಲ್ಲ ಇಕ್ಕೆಮಾಕ್ ಹೋಗ್ಬೇಡ. ನನ್ನ ಹೆಸರಿಂದು ನಿನ್ನ ಅಕೌಂಟ್ ಕೊಡು, ಮಾಡಿ ಕೊಡ್ತಾರೆ ಅಷ್ಟೇ. ಫಾರಮ್ ಕೊಡ್ತಾರೆ, ಇದನ್ನ ರಂಜು ಕೈ ಕೊಡು, ಅವಳು ಎಲ್ಲ ತುಂಬಿಕೊಡ್ತಾಳೆ ಅಷ್ಟೇ. ನಾನು ಅದ್ರ ಮಾಡೋ ಮೋಸ ಏನಿಲ್ಲ. ಅದ್ರಾಗ ಏನೈತೆ ಹೇಳು? ನಾನೇನ ಅದ್ರಾಗೇನು ತಕ್ಕೋಬೋದೆ, ಏನಾನ ಬಿಡಿಸ್ಕೋಬೋದೆ? ನೀನು ಇಲ್ದಾರೆ ಅಂತೂ ಬಿಡಿಸ್ಕೊಂಬಕ್ಕಾಗಲ್ಲ. ನಿನ್ನ ಕೈಗೆ ಕೊಡೋದು. ಬ್ಯಾಂಕ್ನಾಗ ಏನೂ ಮೋಸ ಮಾಡೋಕ್ಕೆ ಬರೋಲ್ಲ ಅಷ್ಟು ಸುಲಭವಾಗಿ. ಸರಿ ಆಯ್ತು ಹೇಳು, ಆಮೇಲಿಂದ ಹೋಗೋಕ್ಕಾಗುತ್ತೆ. ಎಲ್ಗಮ್ಲಕ್ಕಮ್ಮ ಹೋಗೋದು? ಸರಿಯಪ್ಪ, ನಿನ್ನ ಕೆಲ್ಸಕ್ಕೆ ಹೋಗ್ತೀಯನ? ಹೋಗು. ಸರಿ ಕಣಮ್ಮ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ರಂಜನ್ ಕರ್ಕೊಂಡೋಗಿ ಡೆಪಾಸಿಟ್ ಮಾಡಿ ಬಾ. ಇದೇ ಒಳ್ಳೆ ಚಿಕ್ಕಿರೋ ಚಾನ್ಸ್. ಇದ್ರಾಗೆ ಏನು ಮೋಸ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಏನಾದರೂ ಮಾಡ್ತೀನಿ ನೋಡೋಣ. ಹೆಂಗೆ ಆ ದುಡ್ಡು ನನಗೆ ಸೇರಬೇಕು, ಹಂಗೆ ಮಾಡ್ತೀನಿ. ಹಂಗೆ ಮಾಡಿ ನಾನು ಆ ದುಡ್ಡ ನಾನೇ ತಗೋಬೇಕು. ಹಂಗೆ ತಗೊಂತೀನಿ ನಾನು. ಅಲ್ಲ ಪಾಪ, ಅದ್ರಾಗ ಏನು ಮೋಸ ಇಲ್ಲೇನಪ್ಪ? ಇವಳು ನಾನು ನಂಬಕ್ಕಾಗಲ್ಲ, ಅದಕ್ಕಾಗಿನ. ಅದ್ರಾಗ ಏನು ಮಾಡೋಕ್ಕೆ ಬರೋಲ್ಲ ಕಣಮ್ಮ. ಅದ್ರಾಗ ಏನು ಮಾಡೋಕ್ಕಾಗಲ್ಲ ಮೋಸ ಮಾಡೋಕ್ಕೆ. ಬ್ಯಾಂಕ್ನಾಗೆ ಅವರೇ ಹೇಳ್ತಾರೆ ಹೋಗು. ನಿನ್ನ ಅಕೌಂಟಾಗೆ ದುಡ್ಡು ಇರೋದಲ್ಲ, ನೀನೇನೆ ಅದನ್ನು ಎಲ್ಲನ ಫಿಕ್ಸೆಡ್ ಮಾಡಿರಿ ಅಂತ ಅವ್ರಿಗೆ ಹೇಳು. ಅವರು ಒಂದು ಫಾರಮ್ ಕೊಡ್ತಾರೆ, ಅದನ್ನ ತುಂಬಿಕೊಡೋಕೆ ಅಷ್ಟೇ ಅವಳು ಕಳಿಸೋದು. ಯಾತನ ಹೇಳ್ತಾರೆ, ಅದನ್ನು ಬಾಂಡೆಲ್ಲ ಕೊಡ್ತಾರೆ ಸೈನ್ ಆಕ್ಸಿಡೆಂಟ್. ಅಷ್ಟು ಬಿಟ್ಟರೆ ಅದೇನೇನು ಬಾಂಡ್ ತಗೊಂಡು ಹೋದ್ರೂ ಅದನ್ನು ನಿನ್ನ ಹೆಸ್ರನ್ನಾಗಿರೋದು ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ. ಬಾಂಡು ನೀನು ಕಳ್ಕೊಂಡ್ರು ಅಲ್ಲಿ ಇರುತ್ತೆ ಅವ್ರ ಕೈ. ನಿನ್ನ ಅಕೌಂಟ್ ನಂಬರ್ ಹೊಡೆದ್ರೆ ಎಲ್ಲ ಬರುತ್ತೆ. ಅದ್ರಾಗ ಯಾರು ಏನು ಮೋಸ ಮಾಡೋಕ್ಕೆ ಬರಲ್ಲ. ಸರಿಯಪ್ಪ ಆಯ್ತು, ಮತ್ತೆ ಇನ್ನೇನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಅವಳೇ ಫ್ರೀ ಆಗಿರೋದು, ಇನ್ಯಾರೂ ಇಲ್ಲ. ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇಲ್ವೇನಕ್ಕಮ್ಮ, ಯಾಕೆ ಹಂಗೆ ಮಾತಾಡ್ತೀರಾ? ಯಾಕ ನಂದು ಅಕೌಂಟ್ನಾಗೆ ಒಂದು 2 ಲಕ್ಷ ದುಡ್ಡಿತ್ತು. ಅಕೌಂಟ್ನಾಗೆ ದುಡ್ಡಿದ್ರೆ ಓಟು ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಸುಮ್ಮನತ್ತ ಇದು ಫಿಕ್ಸೆಡ್ ಮಾಡೋಣ ಅಂತ ಇದ್ದೀನಿ. ಡೆಪಾಸಿಟ್ ಮಾಡಿದರೆ ಬಡ್ಡಿನ ಬರುತ್ತೆ. ಒಂದು 2 ಲಕ್ಷದ ಬಾಂಡ್ ಮಾಡೋಣ, ಬಾಂಡ್ ಮಾಡಿ ಬಿಸಿಕಿರತ್ತೆ ಬಿದ್ದಿರುತ್ತೆ ಅಂತ ಬಾಂಡ್ ಮಾಡೋಣ ಅಂತ ಇದ್ದೀನಿ.
ಹಂಗೆ ಮಾಡು, ಭೂಮಮ್ಮನ ಯಾರನ್ನ ಕರ್ಕೊಂಡು ಹೋಗು. ಇವಳು ಕರ್ಕೊಂಡು ಹೋಗ್ಬೇಡ, ಇವಳು ಒಳ್ಳೆಯಲ್ಲ, ತಾಟ್ಕಿತ್ತಿ. ತಾಟ್ಕಿತ್ತಿ ಇವಳು. ನಾನು ಹಂಗೆ ಅನ್ಕೊಂಡೆ, ಅದ್ರಾಗ ನನ್ನ ಅಕೌಂಟ್ನಾಗೆ ಐತಲ್ಲ, ಅದೇ ನೀನು ಅದೇನು ಬಿಡಿಸ್ಕೊಂಬಲ್ಲ ದುಡ್ಡ, ಅದ್ರಾಗದ ಹಂಗೇನೆ ಒಂದು ಬರ್ಕೊಡೋದು ಅಷ್ಟೇನೆ. ಅದೇನು ಬಿಡಿಸ್ಕೊಂಡ್ ಬರಲ್ಲ, ಅದ್ರಾಗ ಏನು ಮೋಸ ಮಾಡಕ್ಕೆ ಬರಲ್ಲ ಹೇಳು. ನೀನು ಇವನು ಏಳೆ ಅನ್ನಲ್ಲ. ನಮ್ಮ ಪಾಪ ಅವಳು ಪಾಪ ಕೆಲ್ಸಕ್ಕೆ ಹೋಗ್ತಾಳೆ, ಅವನು ಕೆಲ್ಸಕ್ಕೆ ಹೋಗ್ತಾರೆ, ಅದಕ್ಕಾಗಿ ರಜಾ ಹಾಕ್ರಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಾಗಿನ ನಾನು 1 ಗಂಟೆ ತಕ್ಕ 2 ಗಂಟೆ ತಕ್ಕ ಇರುತ್ತಂತೆ, ಅದಕ್ಕೆ ಹೋಗಿ ಮಾಡಿಸ್ಬರೋಣ ಅಂತ ಇದ್ದೀನಿ. ಹಂಗೆ ಮಾಡು ಸುಮ್ಮನೆ. ಫಿಕ್ಷನ್ ಮಾಡಿಕು ಯಾರಿಗೂ ಕೊಡಕ್ಕೆ ಹೋಗಬೇಡ, ಅಂದರೆ ಅದ್ರಾಗೇನು ಮಾಡೋಕ್ಕೆ ಬರಲ್ಲ ಮೋಸನ. ಇವಳೇ ಫ್ರೀಯಾಗಿರೋದು ಕರ್ಕೊಂಡೋಗು, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನೇನತ್ತ ಅದ್ರಾಗಳ್ದೇನೆ ಹಂಗೇನೆ ಅವ್ರು ಬಾಂಡ್ ಮಾಡ್ಕೊಂತಾರೆ, ಅದ್ರ ಮೋಸ ಮಾಡೋಕ್ಕೆ ಬರಲಿ ಹೇಳು. ಇವಾಗ ನಮ್ದು ಅಕೌಂಟ್ನ ದುಡ್ಡು ಬಿಡಿಸಿ ಹೊರಕ್ಕೆ ಹೋದ್ರೆ ಅವ್ರ ಕೈಗೆ ಕೊಡೋದು. ಶನಿವಾರ ಭಾನುವಾರ 2 ದಿನ ರಜೆ ಇರೋದು ಕಣ್ಲಕ್ಕಮ್ಮ. ಇಲ್ಲ ಇವಾಗ ಐತಂತ ಇವತ್ತು. ನಾನು ನೋಡ್ಕೊಂಬಂದೆ, ಏನೋ ಕೆಲ್ಸಗಳು ಇದ್ವಂತಿ ತೆಗ್ದವ್ರಂತಿ. ಇವತ್ತು ಐತೆ ಅಂತ ಹೇಳಿರಪ್ಪ. ಮೊನ್ನೆ ಹಂಗಂಬರು 2 ದಿನ ಶನಿವಾರ ಭಾನುವಾರ 2 ದಿನ ರಜಾ ಅಂತ. ಇವಾಗ ಯಾಕ ತೆಗ್ದವ್ರು ನಾನು ಕೇಳ್ಕೊಂಬಂದೆ 2 ಗಂಟೆ ತಕ್ಕ ಇರುತ್ತೆ ಅಂತ ಹೇಳೇವ್ರಿ. ಹೋದ ಶನಿವಾರಲೂ ರಜೆ ಇತ್ತು, ಅಂದರೆ ಈ ಶನಿವಾರ ಮಧ್ಯಾಹ್ನ ತಕ್ಕ ಇರ್ಬೇಕು ಸಾಮಾನ್ಯ. ಹಂಗೆ ಮಾಡು, ಹೋಗಿ ಪಿಕ್ಚರ್ ಮಾಡಿಕ್ಕು. ಪಿಕ್ಚರ್ ಮಾಡಿಕ್ಕಿರೆ ಮುಂದೆ ಮಕ್ಳು ಮರಿಗೆ ಆಗುತ್ತೆ. ಮಕ್ಳು ಮರಿಗೆ ಆಗಂಗೆ ಮಾಡ್ಬೇಕು. ಸುಮ್ಮನೆ ಕಂಡರ್ಗೆ ಅವ್ರಿಗೂ ಕೊಟ್ಟರೆ ಸುಮ್ಮನೆ ಅತ್ತ ಓದ್ವಾನ ಹೋಗ್ತಾರೆ. ಇಸ್ಕೊಂಡರು ಯಾರು ಕೊಡಲ್ಲ, ಇಸ್ಕೊಂತೀವಿ ಕೊಡ್ತೀವಿ ಅಂತ ಇಸ್ಕೊಂತಾರೆ, ಕೊಡೋದೇ ಇಲ್ಲ. ಅದಕ್ಕೇನೆ ನಮ್ಮ ದುಡ್ಡು ನಾವು ಜಾಪಾನೆ ಮಾಡ್ಕೋಬೇಕು. ಹಂಗೆ ಮಾಡು, ಪಿಕ್ಚರ್ ಮಾಡಿಕ್ಕೆ ಸುಮ್ಮನೆ ಪಿಕ್ಚರ್ ಮಾಡಿಕೊಂಡ್ರೆ ನೋಡ್ತಾರೆ. ಇನ್ನೊಂದು 2 ಲಕ್ಷ ದುಡ್ಡು ಬರ್ಬೇಕು. ಅವನ ಬಂದಮೇಲೆ 2 ಲಕ್ಷ ತಲಕ್ಕೆ 2 ಲಕ್ಷ ಹಂಚ್ಕೊಂತಾರೆ. 2 ಲಕ್ಷದ ಬ್ಯಾಡ್ ಬಾಂಡ್ ಮಾಡಿ ಅಲ್ಲಿ ಬೀಸಾಕ್ತೀನಿ. ಅಷ್ಟೇನೆ, ಅಲ್ಲಿ ದುಡ್ಡು ಬರುತ್ತೆ ಬಡ್ಡಿ. ನಾನು ಹಂಗೆ ಅನ್ಕೊಳ್ಳಿ, ಇಬ್ರಿಗೆ ಒಂದೇ ಆಗೋದು ಬೇಡ, ಇಬ್ರಿಗೆ 2 ಲಕ್ಷ ಮಾಡೋಣ ಅಂತ ಅನ್ಕೊಳ್ಳಿ. ದುಡ್ಡು ಯಾವನಿಗೂ ಒಂದೇ ಮಾಡಲ್ಲ, ಇವ್ನಿಗೂ ಒಂದೇ ಮಾಡಲ್ಲ, ಇಬ್ಬರು ಸಣ್ಣಾಗಿರ್ಬೇಕಲ್ಲ. ನಾವು ಅದನ್ನೇ ಅಮ್ಮ ಹೇಳೋದು. ನಾನು ಇಬ್ಬರು ಮಕ್ಕಳು ಬೇಕು, ಇವನು ಬೇಕು ಅವನು ಬೇಕು ಅಂತಲೇ ಹೇಳೋದು. ಎಲ್ಲ 20,000 ಕೊಟ್ಟಿತ್ತು, ಇವಳು ಇದು ಮಾಡಿಲ್ಲ. ಹೆಂಗಂದಿಷ್ಟ ನೆನ್ನೆ ಇವತ್ತು ಹೇಳ್ದಂಗೆ ಕೇಳ್ತಾಳೆ, ಪರವಿಲ್ಲ. ಹೇಳ್ದಂಗೆ ಕೇಳ್ಕೊಂಡಾಗಿದ್ದಾಳೆ. ಮತ್ತೆ ಚಂದಕ್ಕೆ ಹೋಗ್ತೀಯಲ್ಲ, ಅದಕ್ಕೆ ಒಂದಿಟ್ಟು ಹೇಳ್ದಂಗೆ ಕೇಳ್ತಾಳೆ. ಚಂದಕ್ಕೆ ಬೈತಾಳೆ, ಯಾರತ್ತಾನ ಮತ್ತೆ ತಾಗೆ ಅಂತ ಹೇಳಿ ಹೇಳ್ದಂಗೆ ಕೇಳ್ತಾಳೆ. ಹಂಗೆ ಹೋಗ್ತಾ ಇದ್ರೇನೆ ಮತ್ತೆ ಹೇಳ್ದಂಗೆ ಕೇಳೋದು. ಒಂದಿಟ್ಟು ಲೋಜ್ ಬಿಟ್ಬಿಟ್ರೆ ಏನಿಲ್ಲ. ಬೋಲ್ ಇದು ಮಾಡಿಬಿಡ್ತಾರಲ್ಲ, ಒಂದು ಈಟ್ ಲೋಜ್ ಬಿಟ್ರೆ ಸಾಕು. ಈಗ ಹೆಂಗೋಸ್ರು ನೀನು ಯಾವಾಗ ಒಂದಿಟ್ಟು ನೀನು ಜೋರು ಮಾಡ್ದ ಮೆತ್ಕಾದಲು ನೋಡು. ಸುಮ್ಕೆ ಕರ್ಕೊಂಡೋಗಿ ಸುಮ್ಮನೆ ಹಂಗೆ ಮಾಡ್ಬ. ಅಕೌಂಟ್ನಾಗ ನೋಡೋಗಪ್ಪ ಎಂಬಳು 10 ಲಕ್ಷ ದುಡ್ಡು ಮೊಬೈಲಾಗೆ ಆಟವಾಡ್ದು ಕಳ್ಕೊಳೈತ ಪಿಳ್ಳಿ. 10 ಲಕ್ಷ ದುಡ್ಡು ಕಳ್ಕೊಳೈತದು. 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ, 10 ಲಕ್ಷ ದುಡ್ಡು. 10 ಲಕ್ಷ ದುಡ್ಡು ಕಳ್ಕೊಳೈತೆ. ಅವಾಗೆಲ್ಲ ಹಂಗೆ ಅಂಬಾರೆ ಹೇಳು. ಕೆಂಚಮ್ಮನ ಹೊರಕ್ಕೆ ಹಾಕ್ಯವಳಂತೆ ಮೊಮ್ಮಗಳನ್ನು. ಮನೆಯಾಗಿರ್ಬೇಡ ಅಂತ ಕಳಿಸ್ಯವಳಂತೆ ಮಗಳನ್ನು. ಮೊಮ್ಮಗಳನ್ನು ಈ ಮನೆಯಾಗ ಇರಬೇಡ್ರಿ ನೀವು ಅಂತ ಹೇಳಿ ಕಳಿಸ್ಯವಳಂತೆ. ನಮ್ಮ ಭೂಮಮ್ಮನ ಬಾಡಿಗೆ ಕೇಳಕ್ಕೆ ಹೋಗಿದ್ರಂತೆ. ಅವಳಿಲ್ಲ ನಾವು ಕೊಡಲ್ಲ ನಮ್ಮ ತಂದ್ಲಂತ ನಮ್ಮ ಭೂಮಮ್ಮ. ಮತ್ತೆ ಅಂತಿಂತಾರೆ ಕೊಡಬಾರ್ದು, ಸುಮ್ಮನೆ ಯಾರನ್ನ ಒಳ್ಳೆಯವ್ರಿಗೆ ಕೊಡಬೇಕು. ಯಾರನ್ನ ಗೊತ್ತಾರೆ ಹೇಳೋ ಶೇಲ್ಸ್ ಅಂತಾರು, ಯಾರನ್ನ ಗೊತ್ತಿರ್ತಾರೆ ಯಾತ್ಕಾನ ಆಗ ಅಂತಾರೆ ಕೊಡಬೇಕು. ಅಂತಾರೆ ಕೊಟ್ಬಿಟ್ರೆ ಏನಿಲ್ಲ, ಬಾಡಿಗೆ ಕೊಡಲ್ಲ ಏನಿಲ್ಲ, ಸುಮ್ಮನೆ ಇರಬೇಕು. ಕೊಡೋಕ್ಕೆ ನಾನು ಹೊತ್ತು ಬಟ್ಟೆ ಹೋಗಿ ಬತ್ತೇನ ಬ್ಯಾಂಕ್ನಾಗೆ. ಮತ್ತೆ ಬಾ ಬೇಗ ಮಂಕ ತೊಳ್ಕ ಹೋಗೋಣ. ಹೋಗ್ಬಿಟ್ಟು ಬೇಗ ಬರೋಣ. ಹೋಗಿ ಬರೋಣ ಬಾ ಬ್ಯಾಂಕ್ನಾಗೆ. ಒಳ್ಳೆ ಹೋಗೋಣ ಅಂದಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ. ಬ್ಯಾಂಕ್ನಾಗ ಹೋಗ್ತಾ ಇದೀವಿ ನಾನು ಮತ್ತೆ ಎಲ್ಲನ ಡೆಪಾಸಿಟ್ ಮಾಡುತ್ತಂತೆ ದುಡ್ಡ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಆ ದುಡ್ಡೆಲ್ಲ ನನಗೆ ಸೇರೋ ಥರ ಮಾಡ್ತೀನಿ. ಹಾಗೆ ಮಾಡ್ತೀನಿ ನಾನು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪ್ಪಿಬಿಡೋದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.